ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಮ್ಮ ಲೈಫಲ್ಲಿರೋ ಕೆಲವೊಂದು ಜನಗಳ ಬಗ್ಗೆ ಮಾತಾಡೋಣ ಅನ್ಕೋತಿದ್ದೀನಿ. ಈ ಜನ ನಾವು ಹೇಗಿದ್ದರೂ ಮಾತಾಡ್ತಾರೆ ಅಲ್ವಾ? ಅದರಲ್ಲೂ ಎಸ್ಪೆಷಲಿ ನಮ್ಮ ಹೆಣ್ಮಕ್ಳ ಬಗ್ಗೆ. ನಾನು ಎಲ್ಲ ಜನ ಹಾಗೆ ಅಂತ ಹೇಳ್ತಿಲ್ಲ. ಕೆಲವೊಂದು ಜನ ನಮ್ಮ ಅಕ್ಕಪಕ್ಕದವರಾಗಿರ್ಬೋದು, ನಮ್ಮ ರಿಲೇಟಿವ್ ಆಗಿರ್ಬೋದು, ನಮ್ಮ ಫ್ರೆಂಡ್ಸ್ ಆಗಿರ್ಬೋದು. ಇವರು ಹೇಗೆ ಅಂದರೆ ನಾವು ಹೇಗೆ ಇದ್ದರೂ ನಮ್ಮ ಬಗ್ಗೆ ಏನಾದರೂ ಒಂದು ನೆಗೆಟಿವ್ ಮಾತಾಡ್ತಾನೇ ಇರ್ತಾರೆ. ನಾವು ನೋಡೋಕ್ಕೆ ಸ್ವಲ್ಪ ಚೆನ್ನಾಗಿದ್ದೀವಿ ಅಂತ ಅಂದ್ಕೊಳ್ಳಿ, ಇವಳು ಅಪ್ಪ ಅಮ್ಮ ನೋಡಿದ ಹುಡುಗನ ಮದುವೆ ಆಗೋಲ್ಲ ಬಿಡಿ, ಯಾವನ್ ಕರ್ಕೊಂಡು ಹೊಡೋಗ್ತಾಳೋ ಅಂತಾರೆ. ಇನ್ ಕೇಸ್ ನಾವು ನೋಡೋಕ್ಕೆ ಸ್ವಲ್ಪ ಚೆನ್ನಾಗಿಲ್ಲ ಅಂದರೆ, ಅಯ್ಯೋ ಇವಳು ನೋಡೋಕ್ಕೆ ಹಿಂಗಿದ್ದಾಳೆ, ಅದು ಯಾರು ಮದುವೆ ಮಾಡ್ಕೊಂಡು ಹೋಗ್ತಾರೋ ಏನೋ ಅಂತಾರೆ. ನಾವು ಚೆನ್ನಾಗಿ ಓದ್ತಿದ್ದೀವಿ ಅಂದರೆ, ಅಯ್ಯೋ ಎಷ್ಟು ಓದಿದ್ರೆ ಏನೋ ಹೆಣ್ಮಕ್ಳಿಗೆ ಮುಸ್ರೆ ಕೊಸ್ರೆ ತೊಳೆಯೋದು ತಪ್ಪುತ್ತಾ ಅಂತಾರೆ. ಇನ್ ಕೇಸ್ ನಾವು ಓದಿಲ್ಲ ಅಂತ ಅಂದರೆ, ಆ ಹುಡುಗಿ ಓದೋಕ್ಕೆ ಬರೆಯೋಕ್ಕೆ ಬರೋಲ್ಲ, ಅವ್ರ ಮನೇಲಿ ಸುಮ್ಮನೆ ಓದಿಸ್ತಿದ್ದಾರೆ, ಮದುವೆ ಮಾಡಿ ಕಳಿಸ್ದಲೆ ಅಂತಾರೆ. ನಾವು ತುಂಬ ಚೆನ್ನಾಗಿ ಮಾತಾಡ್ತೀವಿ ಅಂತ ಇಟ್ಕೊಳ್ಳಿ, ಒಳ್ಳೆ ಬಜಾರಿ ಥರ ಮಾತಾಡ್ತಾಳೆ ಅಂತಾರೆ. ನಾವು ಸೈಲೆಂಟಾಗಿದ್ದರೆ ಈ ಥರ ಮಳ್ಳಿಯಾಗಿರೋರನ್ನ ನಂಬೋಕ್ಕಾಗಲ್ಲಪ್ಪ ಅಂತಾರೆ. ಚೆನ್ನಾಗಿ ರೆಡಿ ಆಗೋದು, ಸ್ವಲ್ಪ ಟ್ರೆಂಡಿಯಾಗಿ ಬಟ್ಟೆ ಹಾಕೋದು ಮಾಡಿದರೆ ಏನು ಸ್ಟೈಲಪ್ಪ ಹುಡುಗಿದು ಅಂತಾರೆ. ಇಲ್ಲ ಅಂದರೆ ಹಳ್ಳಿ ಗಮಾರಿ ಅಂತಾರೆ. ಇನ್ ಕೇಸ್ ನಾವು ಒಂದು ಜಾಬ್ ಮಾಡ್ತಿದ್ದೀವಿ ಅಂತಂದರೆ 4 ಕಾಸು ಸಂಪಾದನೆ ಮಾಡೋದಕ್ಕೆ ಹಿಡಿಯೋಕ್ಕಾಗಲ್ಲ ಅಂತಾರೆ. ನಾವು ಜಾಬ್ ಮಾಡ್ದಲೇ ಮನೇಲಿದ್ದರೆ ಸುಮ್ಮನೆ ಓದಿದ್ದಾಳೆ, ಕೆಲಸ ಕಾರ್ಯ ಮಾಡಲ್ಲ ಅಂತಾರೆ. ಮದುವೆ ಆಗಿ ನಮ್ಮ ಲೈಫ್ ಚೆನ್ನಾಗಿದೆ, ನಾವು ಚೆನ್ನಾಗಿ ಬದುಕ್ತಿದ್ದೀವಿ ಅಂದರೆ, ಅಯ್ಯೋ ಮದುವೆ ಆದಮೇಲೆ ಚೇಂಜ್ ಆಗಿಬಿಟ್ಟಿದ್ದಾಳೆ, ಮಾತೇ ಆಡಲ್ಲ, ಲೆವೆಲ್ಲು ಹಾಗೆ ಹೀಗೆ ಅಂತ ಎಲ್ಲ ಮಾತಾಡ್ತಾರೆ. ಒಂದು ವೇಳೆ ನಮ್ಮ ಲೈಫಲ್ಲಿ ಸ್ವಲ್ಪ ಕಷ್ಟ ಇದ್ದು ನಮ್ಮ ಟೈಮ್ ಬ್ಯಾಡ್ ಆಗಿದ್ದರೆ, ಇವಳು ನೆಟ್ಟಿಗಿದ್ರೆ ಅಲ್ವಾ ಸಂಸಾರ ಚೆನ್ನಾಗಿರೋಕ್ಕೆ ಅಂತಾರೆ. ಸ್ವಲ್ಪ ಲೈಫ್ನ ಎಂಜಾಯ್ ಮಾಡೋಣ ಅಂತ ದುಡ್ಡು ಖರ್ಚು ಮಾಡಿದ್ರೆ ಬರೋ 4 ಕಾಸನ್ನು ಹೀಗೆ ಹಾಳು ಮಾಡ್ತಾರೆ ಅಂತಾರೆ. ಖರ್ಚು ಮಾಡದೇ ಇದ್ದರೆ ಕಂಜೂಸ್ ಅಂತ ಅಂತಾರೆ. ಸೊ ಜನ ನಾವು ಹೇಗೆ ಇದ್ದರೂ ಮಾತಾಡ್ತಾರೆ, ಏನು ಮಾಡಿದರೂ ಮಾತಾಡ್ತಾರೆ. ನಾನು ಹೇಳೋದು ಏನಪ್ಪ ಅಂದರೆ, ಅವ್ರೇನು ಅನ್ಕೋತಾರೋ ಇವ್ರೇನು ಅನ್ಕೋತಾರೋ ಅನ್ನೋದು ಬಿಟ್ಟು, ನೀವೇನು ಅನ್ಕೋತಿದ್ದೀರಾ, ಏನು ಮಾಡಬೇಕು ಅಂತ ಇದ್ದೀರಾ ಅದನ್ನು ಮಾಡಿ. ಆದರೆ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಸರಿ ತಪ್ಪು ಯೋಚನೆ ಮಾಡಿ ಆಮೇಲೆ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಲೈಫಲ್ಲೂ ಈ ಥರ ಜನ ಇದ್ದಾರೆ ಅಂದರೆ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್.